ವಿಕ್ಕಿ ಪ್ಲೀಸ್ ಬೈದಕ್ಕೆ ಹೋಗ್ಬೇಡಿ. ಚಿಕ್ಕಪ್ಪ ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಆಲ್ರೈಟ್ ಅಮ್ಮ. ಚಿಕ್ಕಪ್ಪ ಅಯ್ಯೋ ಹುಷಾರ್. ಕ್ರಿಕೆಟ್ ಅಂಕಲ್ ನಿಮ್ಗೆ ಸರಿಯಾಗಾಯ್ತು. ಸುಬಿ ನಿನ್ ಸೂಪರ್ ಕಣೆ. ಅತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಮಾವಂಗೆ ಏನೂ ಆಗಲ್ಲ. ಸೀತಮ್ಮ ನಿನ್ ಕೈ ನೋವು ಹೇಗಿದೆ? ಈಗ ಪರವಾಗಿಲ್ಲ ಪುಟ್ಟ, ನೀನು ಮಲ್ಕೋ ಹೋಗೋ. ಪ್ರಿಯಾ ಮಲ್ಗಿಸ್ಬಿಟ್ಟು ಬರ್ತೀನಿ. ನಾನು ಅಶೋಕ್ ಕೂಡ ಹೊರಡ್ತೀವಿ ಕಣೆ. ಇಷ್ಟ ಬೇಗ ಹೊರಡ್ತೀಯಾ? ಊಟ ಮಾಡ್ಕೊಂಡು ಹೋಗೆ. ಬೇಡ, ಮನೆಗೆ ಹೋಗಿ ಮಾಡ್ತೀನಿ ಕಣೆ. ಇಲ್ಲೇ ಎಲ್ಲಾರ್ಗು ಅಡ್ಗೆ ಮಾಡಿದ್ದೀನಲ್ಲ, ಬಾ ಪ್ಯಾಕ್ ಮಾಡ್ಕೊಡ್ತೀನಿ. ಹಿಂಗೆ ನಾವು ಸುಬಿ ಬಡ್ಡಿ ಬಂಗಾರವ ಆಂಟಿಗೆ ನಿನ್ ಮೇಲೆ ಏನೋ ಡೌಟ್ ಬಂದಿರ್ಬೇಕು. ಅದಕ್ಕೆ ಏನೋ ಕೇಳಕ್ ಬರ್ತಾ ಇದ್ದಾರೆ. ನೀನ್ ಇಲ್ಲಿಂದ ಎಸ್ಕೇಪ್ ಆಗು. ಸೀತಮ್ಮ ಇನ್ನೂ ನೋವ್ತಾ ಇದ್ಯಾ? ತುಂಬಾ ರಿಲ್ಯಾಕ್ಸ್ ಆಗ್ತಿದೆ. ಇನ್ ಸ್ವಲ್ಪ ಮಾಡ್ತೀನಿ, ನೋಡ್ತಾ ಇರು ನೋವೆಲ್ಲ ಹೇಗ್ ಕಡಿಮೆ ಆಗುತ್ತೆ ಅಂತ. ಪುಟ ನೀನ್ ಎಲ್ಲಿಂದ ಕಲ್ತ್ಕೊಂಡೆ ಮಸಾಜ್ ಮಾಡೋದನ್ನ ಇಷ್ಟು ಚೆನ್ನಾಗಿ ಮಾಡ್ತೀಯಲ್ಲ? ನೋವಿರೋ ಜಾಗನ ಕರೆಕ್ಟಾಗಿ ಕಂಡಿಡ್ದು ಮಸಾಜ್ ಮಾಡ್ತಿದ್ಯಾ, ಹೇಗ್ ಕಲ್ತ್ಕೊಂಡೆ? ನಾನು ಹೀಗ್ ಮಾಡ್ತಾ ಇದ್ರೆ ನೋವು ಕಡಿಮೆ ಆಗುತ್ತೆ ಅಂತ ಎಲ್ರೂ ಹೇಳ್ತಾ ಇದ್ರು. ನನ್ ಕೈಯಲ್ಲಿ ಜಾದೂ ಇದೆ ಅಂತೆ. ಹೆಚ್ಚವಾಗ್ಲೂ ನಿನ್ ಕೈಯಲ್ಲಿ ಮ್ಯಾಜಿಕ್ ಇದೆ ಪುಟ. ಏನ್ ಗೊತ್ತಾ ಸೀತಮ್ಮ, ನನ್ ಕಾಲ್ ಮುಂದಾಗಿ ಹುಟ್ಟಿದ್ದೀನಿ ಅಂತೆ. ಕಾಲ್ ಮುಂದಾಗಿ ಹುಟ್ಟೋರು ಈ ತರ ಮಾಡಿದ್ರೆ ನೋವು ಮಾಯ ಆಗುತ್ತಂತೆ. ಏನು ಕಾಲ್ ಮುಂದಾಗ್ ಹುಡ್ತಾ ನೀನು? ನಿನ್ಗಿದೆಲ್ಲ ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ರು ನಿಂಗೆ? ಓ ಮೈ ಗಾಡ್, ಈ ಮನುಷ್ಯನ ಇವನ್ ಯಾಕೆ ಮತ್ತೆ ಇಲ್ಲಿ ಬಂದಿದ್ದಾನೆ? ರಾಮ್, ನಾನು ಬೆಳಗ್ಗೆ ಎದ್ದು ಕರ್ಟನ್ ಸರಿಸ್ದಾಗ್ಲೂ ಅವ್ರು ಇದೇ ತರ ನಿಂತ್ಕೊಂಡು ನೋಡ್ತಾ ಇದ್ರು. ಈಗ್ಲೂ ಅಷ್ಟೇ. ಸೀತಾ ನೀವೇನು ಹೆದರ್ಕೋಬೇಡಿ, ಅದು ಯಾರು ಅಂತ ನಾನು ವಿಚಾರಿಸ್ಕೊಂಡ್ ಬರ್ತೀನಿ, ನೀವು ಒಳಗೆ ಹೋಗಿ. ಸರಿ ಬನ್ನಿ, ನಾನು ಬರ್ತೀನಿ. ನೀವು ಫಸ್ಟ್ ಸೀನ್ ಹೋಗಿ ಎದ್ಸಿ, ಲೇಟ್ ಆಯ್ತು. ಹೋಗಿ. ಸರಿ ಹುಷಾರು. ಬಂದ್ಯಾ? ಬಾ ಬಾ. ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಸುಬ್ಬಿನ ಕರ್ಕೊಂಡು ಹೋಗೋಕೆ. ಬಟ್ ಈ ತರ ಮನೆ ಹತ್ರ ಬಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವೆಲ್ಲ ಕತೆ ಹೇಳ್ಬೇಡಯ್ಯ, ಮೊದ್ಲು ಕರಿ ಸುಬ್ಬಿನ. ನೆನ್ನೆನೆ ಹೇಳಿದ್ನಲ್ಲ ವೀಕೆಂಡ್ ಅಲ್ಲಿ ಮನೆ ಕರ್ಕೊಂಡ್ ಬರ್ತೀನಿ ಅಂತ, ಆದ್ರೂ ಯಾಕೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಸ್ವಾಮಿಯವರೇ, ನೋಡಿ ಅಲ್ಲಿ ನನ್ನ ವೈಫ್ ನೋಡ್ತಾ ಇದ್ದಾರೆ. ಅವ್ರಿಗೆ ಸುಬ್ಬಿ ನಿಮ್ಮ ಮೊಮ್ಮಗಳಂತ ಗೊತ್ತಿಲ್ಲ, ತನ್ನ ಮಗಳು ಸಿಹಿ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೇನಾದ್ರು ನಿಜ ಗೊತ್ತಾರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸ್ವಾಮಿಯವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಶೋಕ್, ಯಾರು ಇವರು? ಇವನ್ ಸುಬ್ಬಿ ತಾತ.
ಮೇಲ್ಗಡೆಯಿಂದ ಸೀತಾ ಬೇರೆ ನೋಡ್ತಿದ್ದಾಳೆ. ನೀನು ಫಸ್ಟು ಸೀತಾನ ಹೊರಗಡೆ ಕರ್ಕೊಂಡು ಹೋಗು, ನಾನು ಇಲ್ಲಿ ಮ್ಯಾನೇಜ್ ಮಾಡ್ತೀನಿ. ಹೋಗು. ಮಗ ನೀನು ಬಿಡು, ನಾನು ನೋಡ್ಕೊತೀನಿ. ಓ ನೀನು ಬಂದ್ಯಾ? ಬಾ ಬಾ, ನಿನ್ನೆ ಕಾಯ್ತಾ ಇದ್ದೆ. ಏನೋ ನಿನ್ನ ಪ್ರಾಬ್ಲಮ್ಮು? ಏನು ಬೇಕು ನಿನಗೆ? ಸುಬ್ಬಿ, ನನಗೆ ಸುಬ್ಬಿ ಬೇಕು, ಕಳಿಸ್ಕೊಡು, ನಾನು ಕರ್ಕೊಂಡು ಹೊಟ್ಟೋಗ್ತೀನಿ. ಯಾರೇ ಮನುಷ್ಯ ಏನೋ ಗಲಾಟೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇವನು ಯಾಕೆ ಫೋನ್ ಮಾಡ್ತಿದ್ದಾನೆ? ಮೇಡಮ್, ಮೊನ್ನೆ ಬಂದಿದ್ದಲ್ಲ ಮುದ್ಕ, ಅವ್ನು ಮತ್ತೆ ಮನೆ ಹತ್ರ ಬಂದಿದ್ದ. ಏನಂದ? ಏನಾದರೂ ಹೇಳಿದ್ನಾ? ಮೇಡಮ್ ಏನು ಕೇಳಿಸ್ಲಿಲ್ಲ. ಅಶೋಕ್ ಸರ್ ಮತ್ತೆ ರಾಮ್ ಸರ್ ಏನು ಮಾತಾಡ್ತಾ ಇದ್ರು. ಅಶೋಕ್ ಸರ್ ಮತ್ತೆ ರಾಮ್ ಸರ್ ಏನು ಮಾತಾಡಿ ಅವನ್ನ ಕಳಿಸ್ಬಿಟ್ರು. ಅಲ್ಲಿವರೆಗೂ ನೀ ಏನ್ ಮಾಡ್ತಿದ್ದೆ? ಕಡ್ಲೆಪುರಿ ತಿಂತಿದ್ಯಾ? ಆಗ್ಲೇ ಕಾಲ್ ಮಾಡೋದಕ್ಕೆ ಏನಾಗಿತ್ತು ನಿಂಗೆ? ಸಾರಿ ಮೇಡಮ್, ಅಶೋಕ್ ಸರ್ ಇಲ್ಲೇ ಇದ್ರು, ಅದಕ್ಕೆ ಕಾಲ್ ಮಾಡಿಲ್ಲ. ಇಡಿಯಟ್. ಸಾರಿ ಮೇಡಮ್. ಇಡು ಫೋನ್ನ. ಏನ್ ಕರ್ಮನಪ್ಪ ನಂದು, ಹೇಳಿದ್ರು ಉಗಿಸ್ಕೋಬೇಕು, ಹೇಳ್ದೆ ಇದ್ರೂ ಉಗಿಸ್ಕೋಬೇಕು. ಯಾರು ಈ ಮುದ್ಕ? ಪದೇ ಪದೇ ಅವನು ಯಾಕೆ ಬರ್ತಿದ್ದಾನೆ? ಅವನಿಗೂ ರಾಮನಿಗೂ ಏನ್ ಲಿಂಕು?